ಕ್ವಶನ್ ನಂಬರ್ 32. ಚಿತ್ರದಲ್ಲಿ KLM ಮತ್ತು PQRಗಳು O ಕೇಂದ್ರವುಳ್ಳ ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. KO ಲಂಬ OM ಮತ್ತು ROP ಕೋನ ROP = 45 ಡಿಗ್ರಿ ಆಗಿದೆ. KLM ಕಂಸ ಮತ್ತು PQR ಕಂಸಗಳ ಉದ್ದದ ಅನುಪಾತವು 4:1 ಆಗಿದೆ. ಅದರಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಾರೆ ಎ ಅಂಥೇಳಿ. PQR ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತ ಕಂಡುಹಿಡಿಯಿರಿ ಅಂತದ್ದು. ತ್ರಿಜ್ಯಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ ಅವರು. ಅಂದಾಗ KLM ಕಂಸದ ಉದ್ದ KLM ಕಂಸದ ಉದ್ದ ಅಪಾನ್ ಮತ್ಯಾವುದು PQR ಕಂಸದ ಉದ್ದ PQR ಕಂಸದ ಉದ್ದ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸೂತ್ರವನ್ನು ಹಾಕೋಬೇಕು, ಅಳತೆಯನ್ನು ತಗೋಬೇಕಲ್ಲ. ಟೀಟಾ ಅಪಾನ್ 360 ಡಿಗ್ರಿ ಇಂಟು 2πr ಬರೀಬೇಕು. ಈ KLM ಕಂಸದ ಉದ್ದಕ್ಕೆ ಸಂಬಂಧಪಟ್ಟಂಥ ತ್ರಿಜ್ಯ OM ಆಗ್ತದೆ, ಇದು ಕ್ಯಾಪಿಟಲ್ R ಅಲ್ಲಿ. PQR ಕಂಸಕ್ಕೆ ಸಂಬಂಧಪಟ್ಟಂಥ ಈ ತ್ರಿಜ್ಯ ಸ್ಮಾಲ್ r ಅಲ್ಲಿ. ಹೀಗಾಗಿ 2πr ಅಪಾನ್ ಟೀಟಾ ಅಪಾನ್ 360 ಡಿಗ್ರಿ ಇಂಟು 2π ಸ್ಮಾಲ್ r ಇಷ್ಟಾಯಿತು. ಅಂದಾಗ ಟೀಟಾ ಅಂದರೆ ಎಷ್ಟಿಲ್ಲಿ KLM ಕಂಸದ ಉದ್ದ ಅಂತಾರೆ, ಅಂದರೆ KO ಲಂಬ OM ಅಂತಾರೆ. KO ಎನ್ನುವುದು OMಕ್ಕೆ ಲಂಬವಾಗ್ಯದ, ಅಂದರೆ 90 ಡಿಗ್ರಿ ಆಗ್ಯದ ಅಂದಂಗಾಯ್ತು. 90 ಡಿಗ್ರಿ ಆಗ್ಯದಪ್ಪ ಅಂದರೆ KLM ಈ ಕಂಸವನ್ನು ರಚನೆ ಆಗಬೇಕಾಗಿತ್ತು, ಅಂದರೆ ಇಲ್ಲಿ 90 ಡಿಗ್ರಿ ಆಯಿತು. ಅಂದರೆ ಇಲ್ಲಿ ಟೀಟಾ ಎಷ್ಟಾಯಿತು 90 ಡಿಗ್ರಿ ಆಯಿತು. ಅಂದರೆ ಟೀಟಾ = ಬೆಲೆಯನ್ನು ತುಂಬ್ತೀನಿ ಇಲ್ಲೇ 90 ಡಿಗ್ರಿ ಅಪಾನ್ 360 ಡಿಗ್ರಿ ಇಂಟು 2π ಕ್ಯಾಪಿಟಲ್ R ಅಪಾನ್. ಇನ್ನು ಇಲ್ಲಿ ಟೀಟಾ ಎಷ್ಟದ ಅವ್ರು ಕ್ಲಿಯರ್ಲಿ ಕೊಟ್ಟೇ ಬಿಟ್ಟಾರಲ್ಲ 45 ಡಿಗ್ರಿ ಅಂತ. ಎಲ್ಲಿ ಕೊಟ್ಟಾರ? ROP = 45 ಡಿಗ್ರಿ. ROP = 45 ಡಿಗ್ರಿ. ಹೀಗಾಗಿ 45 ಡಿಗ್ರಿ ಅಪಾನ್ 360 ಡಿಗ್ರಿ ಇಂಟು 2π ಸ್ಮಾಲ್ r. ಇವು ಅನುಪಾತ ಎಷ್ಟದಪ್ಪ ಅಂದ್ರೆ =4/1. ಇದಕ್ಕೆ ಮ್ಯಾಚ್ ಮಾಡಿಬಿಟ್ರೆ ಕ್ಲಿಯರ್ ಆಗ್ತದೆ. 360 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, π ಕ್ಯಾನ್ಸಲ್ ಆಯಿತು. ಇಲ್ಲಿ 45 ಒಂದಲೇ 45 ಎರಡಲೇ ಆಯಿತು, ಹೌದೇನಲ್ಲ? ಅಂದಾಗ 2r 2 ಇಲ್ಲಿ r 2r ಅಪಾನ್ 1r ಸ್ಮಾಲ್ r = 4/1. ಅನುಪಾತವನ್ನು ಮ್ಯಾಚ್ ಮಾಡಬೇಕಲ್ಲ. ಇದನ್ನು ಹೆಂಗಾಯಿತು? r = ಎಷ್ಟಾಯಿತು? 2 ಒಂದಲೇ 2 ಎರಡಲೇ. ಅಂದಾಗ r = 2 ಆಯಿತು, ಸ್ಮಾಲ್ r = 1 ಆಯಿತು. r = 2 ಆಯಿತು, ಸ್ಮಾಲ್ r = 1 ಆಯಿತು. ಅರ್ಥ ಆಯ್ತು ಹೇಳಿದ್ದು? ಇನ್ನೇನು ಮಾಡಬೇಕು? ಏನಂತಾರರು? PQR ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತಾರೆ. PQR ಅನುಪಾತ KLM ಹಿಂಗೆ ಕಂಡುಹಿಡಿಬೇಕಂತಾರೆ.
ಪಿ ಕ್ಯೂ ಆರ್ ಕೆ ಯಾವ ಆರ್ ಸಂಬಂಧಪಡ್ತದ? ಪಿ ಕ್ಯೂ ಆರ್ ಇಲ್ಲ ನೋಡ್ರಿ, ಪಿ ಕ್ಯೂ ಆರ್ ಅದ. ಈ ಪಿ ಕ್ಯೂ ಆರ್ಗೆ ಛೇದಕ್ಕೆ ಸಂಬಂಧಪಡ್ತು, ಛೇದಕ್ಕೆ ಸಂಬಂಧಪಡ್ತು. ಈ ಒಂದು ಇಲ್ಲಿ ಬಂತು ಅಂದರೆ ಪಿ ಕ್ಯೂ ಆರ್ ಅಂದ್ರೆ ಒಂದಕ್ಕೆ ಸಂಬಂಧಪಡ್ತು. 1 ಕೆ ಎಲ್ ಎಮ್ ಅಂದರೆ ಎಷ್ಟು? 2. ಕೆ ಎಲ್ ಎಮ್ ಅಂದರೆ ಎಷ್ಟು? 2 ಆಗ್ತದಲ್ಲ ನೋಡ್ರಿ. ಇದು ಕೆ ಎಲ್ ಎಮ್ಗೆ 2 ಸಂಬಂಧಪಟ್ಟವ್ರು, ಹೌದನಲ್ಲ? ಇದು ನಮ್ಮ ಆನ್ಸರ್. ಈಗೇನಾಯಿತು? ಕ್ವಶನ್ ನಮ್ಮ ಎವನ್ನು ಬಿಡಿಸ್ತೀವಿ, ಈಗ ಬಿಯನ್ನು ಬಿಡಿಸೋಣಂತ. ಇನ್ನು ಇದೇ ಪ್ರಶ್ನೆಯಲ್ಲಿ ಕ್ವಶನ್ ಉಪಪ್ರಶ್ನೆ ಬಿ ಏನು ಹೇಳ್ತದೆ ನೋಡ್ರಿ. ಒ ಎಮ್ = 7 ಸೆಂಟಿಮೀಟರ್ ಆದಾಗ ಒ ಪಿ ಆರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತದ. ಒ ಪಿ ಆರ್ ತ್ರಿಜ್ಯಾಂತರ ಖಂಡ ಅಂದರೆ ಏನು? ವಿಸ್ತೀರ್ಣ ಅಂದರೆ ಇದಿಷ್ಟು ನೋಡ್ರಿ, ಇಲ್ಲಿ ಶೇಡ್ ಮಾಡ್ತೀನಿ. ಇದು ಇದೇನು ಕಲರ್ ತುಂಬಿವಲ್ಲ, ಇದರ ಒಳಗಿನ ವಿಸ್ತೀರ್ಣ ಕೇಳ್ತಾರೆ, ಅಂದರೆ ಜಾಗವನ್ನು ಕೇಳ್ತಾರೆ. ಹಾಂ, ಇದರದ್ದು ಎಷ್ಟದ ಡಿಗ್ರಿ? 45 ಡಿಗ್ರಿ ಅಂತ ಕೊಟ್ಟಾರ ಅವರು. ಕ್ಲಿಯರ್ ಆಯಿತಾ? ಈಗ ಏನು ದೊಡ್ಡ ತ್ರಿಜ್ಯಾಂತರದ ಅಳತೆ ಕೊಟ್ಟ ಯಾವುದು? ಕೆ ಎಲ್ ಎಮ್ ಕಂಸಕ್ಕೆ ಸಂಬಂಧಪಟ್ಟಂಥ ತ್ರಿಜ್ಯದ ಅಳತೆಯನ್ನು ಕೊಟ್ಟಾರ ಅವರು ಪ್ರಶ್ನೆಯಲ್ಲಿ. ನೋಡಿರಿ ಎಷ್ಟದ? ಆರ್ = 7 ಅದಲ್ಲ. ಒ ಎಮ್ = 7 ಸೆಂಟಿಮೀಟ್ರ್ ಅದ. ಒ ಎಮ್ = ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟ್ರ್, ಅದು ಆರ್ ಆಗ್ಯದ. ಅದೊಂದು ತ್ರಿಜ್ಯ ಐತಲ್ಲ ಅದು. ಅಂದರೆ ದೇರ್ಫೋರ್ ಕ್ಯಾಪಿಟಲ್ ಆರ್ = 7 ಸೆಂಟಿಮೀಟರ್. ಆ ಕ್ಯಾಪಿಟಲ್ ಆರ್ಕ್ಕೆ ನಾವೇನಂತೀವಿ? ಒ ಎಮ್ ಅಂತ ಅಂತೀವಿ ನಾವು. ಹಾಂ, ಅವರು ಕೊಟ್ಟಾರಲ್ಲ ಒ ಎಮ್ ಅಂತ. ಒ ಎಮ್ = 7 ಸೆಂಟಿಮೀಟ್ರ್ ಅಂದಾರಲ್ಲ. ಅಂದರೆ ಇದರಲ್ಲಿ ದೊಡ್ಡ ತ್ರಿಜ್ಯಾಂತರ ಖಂಡದಲ್ಲಿ ನಾವು ಏನು ಮಾಡಬೇಕು? ಈ ಕಲರ್ ತುಂಬಿದ ನಾವು ಜಾಗವನ್ನು ಕಂಡುಹಿಡಿಬೇಕಾಗ್ಯದ. ಏನು ಮಾಡಬೇಕು? ಚಿಕ್ಕ ತ್ರಿಜ್ಯಾಂತರ ಖಂಡವನ್ನು ಕಳೆದೇವಂದ್ರೆ ಒಳಗಿಂದ ಸಿಗ್ತದೆ, ಕಲರ್ ತುಂಬಿದಾರ ಸಿಗ್ತದೆ. ಅವ್ರೇನು ಕೇಳ್ತಾರೆ? ಶೇಡ್ ಮಾಡಿದ್ದು ಕೇಳಕ್ಕೆ ತರೋದಿಲ್ಲ. ಇದು R2 = ಅಂದ್ರೆ ಆರ್ ಅಂದರೆ ಎಷ್ಟಾಗ್ಯದಪ್ಪ? ಆರ್ ಅಂದ್ರೆ 2 ಮಾನ ಅದ. ಸ್ಮಾಲ್ ಆರ್ ಅಂದ್ರೆ 1 ಮಾನ ಅದ. ಯಾಕೆ? ಕ್ವಶನ್ ನಂಬರ್ ಎದಲ್ಲಿ ನಾವು ಕಂಡು ಹಿಡಿದೀವಲ್ಲ, ಅದನ್ನು ಉಪಯೋಗ ಮಾಡ್ಕೊಳಕತ್ತೀನಿ. ಅಂದಾಗ ಇಲ್ಲಿ ಏನದ? ಇಲ್ಲಿ 7/r = 2/1. ಅರ್ಥ ಆಯಿತು? ಹಾಂ, ಇದು ಕ್ಯಾಪಿಟಲ್ ಆರ್ ಅಪಾನ್ ಸ್ಮಾಲ್ ಆರ್ ಆಯಿತು. ಇದು 2/1 ಆಯಿತು. ಯಾಕೆ? 2 ಮತ್ತು 1 ಅನುಪಾತದಲ್ಲಿ ಅದಾವೆ. ಹೀಗಾಗಿ ನಾನಿಲ್ಲಿ ಅನುಪಾತವನ್ನು ಬರೆದೀನಿ. ಇದು ಕ್ಯಾಪಿಟಲ್ ಆರ್ ಅಪಾನ್ ಸ್ಮಾಲ್ ಆರ್ = 2/1 ಆಯಿತು. ಕ್ಯಾಪಿಟಲ್ ಆರ್ ಅಂದರೆ 7 ಆಗ್ಯದ. ಹೀಗಾಗಿ ನಾನು 7 ತುಂಬ್ಕೊಂಡ್ಬಿಟ್ಟೀನಿ. ಒಂದು ಲೈನ್ ಕಟ್ಟಾಗ್ಯದ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇದರಲ್ಲಿ ಒರೆ ಗುಣಾಕಾರ ಮಾಡಿದಾಗ ಸ್ಮಾಲ್ ಆರ್ದ ಅಳತೆಯನ್ನು ಸಿಗ್ತದೆ ನಮಗೆ. ಅಂದಾಗ 7 × 1 2 × r = 7 1 7/2. ದೇರ್ಫೋರ್ r = 7/2 ಆಯಿತು. ದಶಮಾಂಶದಲ್ಲಿ ಬರೆದಾಗ ಎಷ್ಟಾಯಿತು? ದಶಮಾಂಶದಲ್ಲಿ ಬರೀಮೋ ಬೇಡ? ದಶಮಾಂಶದಲ್ಲಿ ಬರೋದು ಮುಂದುವರಿಬೋದು ಅಥವಾ ಭಿನ್ನರಾಶಿಯಲ್ಲಿ ಮುಂದುವರಿಬೋದು. ಭಿನ್ನರಾಶಿಯಲ್ಲಿ ಮುಂದುವರೆದು ಬಿಡುಮಲ್ಲ. ಒ ಪಿ ಆರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು?
ಗೊತ್ತದಲ್ಲ, ಈಕ್ವಲ್ ಟು ಥೀಟಾ ಅಪಾನ್ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಹೌದಾ? ಅಂದಾಗ ಟೀಟಾ ಅಂದರೆ ಎಷ್ಟದ? 45 ಡಿಗ್ರಿ ಕೊಟ್ಟಾರಲ್ಲ ಅವರು. ಹಾಂ, 45 ಡಿಗ್ರಿ ಅಪಾನ್ 360 ಡಿಗ್ರಿ ಇಂಟು ಪೈ ಅಂದರೆ 22 ಅಪಾನ್ 7 ಇಂಟು ಆರ್ ಸ್ಕ್ವಯರ್. ಆರ್ ಅಂದರೆ ಏನಾಗಿದೆ ಇಲ್ಲಿ? 7/2 ಆಗ್ಯದ. ಹೀಗಾಗಿ 7/2 ಇಂಟು 7/2 ಅಂತ ಬರಿಬೋದಲ್ಲ, ಆರ್ ಸ್ಕ್ವೇರ್ ಆಯ್ತಲ್ಲ. ಹಾಂ, ಇದನ್ನು ಸರಳೀಕರಿಸ್ಕೊಂಡಾಗ 7 7 ಕ್ಯಾನ್ಸಲ್ ಆಯಿತು, 2 1 2 11 ಆಮೇಲೆ ಮತ್ತೆಲ್ಲರೂ ಹೋಗ್ತದೆ ನೋಡ್ರಿ. ಹಾಂ, 45 1 45 8 ಎಷ್ಟು ಉಳಿತು? 8 2 16. ಹೌದಾ? 16 ಆಮೇಲೆ 11 7 77. ಇದನ್ನು ದಶಮಾಂಶದಲ್ಲಿ ಬರೆದಾಗ 4.81 4.81 ಚದರ್ ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ದ್ಯಾಟ್ಸ್ ಆಲ್.